ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಶಾಸಕಿಯಾದಂತಹ ರೂಪಕಲಾ ಶಶಿಧರ್ ಅವರು ಇದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬುಧವಾರದಿಂದ ಬರುತ್ತೆ. ಅವರು ಕೂಡ ಪ್ರಮಾಣ ವಚನ ತೆಗೆದುಕೊಳ್ತಾರೆ. ಅದರ ಜೊತೆಗೆ ಅವತ್ತೇ ಪ್ರಮಾಣ ವಚನ ತೆಗೆದುಕೊಳ್ಬೇಕು ಅಂತ ಸಾಕಷ್ಟು ಶಾಸಕರು ಈಗಾಗಲೇ ಲಾಬಿಯನ್ನ ಮಾಡ್ತಿದ್ದಾರೆ, ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾರೆ. ನೀವು ಕೂಡ ಅದರಲ್ಲಿ ಅದೇ ದಿನ ಪ್ರಮಾಣ ವಚನ ತೆಗೆದುಕೊಳ್ತೀರಾ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ನಿಮಗೇನ್ ಅನ್ನಿಸ್ತಿದೆ ಮೇಡಮ್? ಈವರೆಗೂ ಆ ತರದ ಮಾಹಿತಿ ನಮ್ಗೇನು ಬಂದಿಲ್ಲ. ಸರ್ಕಾರ ಮತ್ತೆ ಬುಧವಾರ ನಮ್ಮ ನಾಯಕರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಧಿಕೃತವಾಗಿ. ಸೊ ಅದು ಒಂದು ಗೌರವದ ಪ್ರಶ್ನೆ. ಅದಾದ್ಮೇಲೆ ಸರ್ಕಾರದ ಭಾಗವಾಗಿ ಬಹಳ ಜನ ಅದೇ ದಿನ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನುವಂತ ಉತ್ಸಾಹದಲ್ಲಿ ಇದ್ದಾರೆ. ಸರ್ಕಾರದಲ್ಲಿ ಹೆಣ್ಮಕ್ಕಳಿಗೆ ಆದ್ಯತೆ ಅವಕಾಶನೂ ಕೊಡ್ಲಿ ಅನ್ನುವಂಥದ್ದು. ಕರ್ನಾಟಕ ರಾಜ್ಯ ಎಲ್ಲಾ ವಿಚಾರದಲ್ಲೂ ಕೂಡ ದೂರದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಬೇರೆ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲಿ ದೂರದೃಷ್ಟಿಯಿಂದ ಬಡವ್ರ ಪರವಾಗಿ, ಹೆಣ್ಮಕ್ಳ ಪರವಾಗಿ ಒಳ್ಳೆಯ ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ತಂದು ಸಿಗ್ಲಿ, ನಮ್ಮ ಸರ್ಕಾರದಲ್ಲಿ ಸಿಗ್ಲಿ. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲೂ ಹೆಣ್ಮಕ್ಳಿಗೆ ಸಿಗ್ಲಿ. ಅವ್ರನ್ನ ಅರ್ಹತೆಯಿಂದ ಈ ಜಾಗದಲ್ಲಿ ಕೂರ್ಸಿರ್ತಾರೆ. ಬೇರೆ ಈ ಕ್ಷೇತ್ರ, ಜಿಲ್ಲೆ ಅಂತ ಗುರ್ತಿಸಿ ಕೊಟ್ಟಿರಲ್ಲ. ಹೆಣ್ಮಕ್ಳನ್ನ 100 ಸತಿ ಯೋಚನೆ ಮಾಡಿ ಮತದಾರರು ಒಂದು ಅವಕಾಶ ಕೊಟ್ಟಿರ್ತಾರೆ. ಅವಕಾಶ ಕೊಟ್ಟಾಗ ಇವರು ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾರೆ ಅಥವಾ ಒಂದು ತಾಯಿ ಮನಸ್ಸಿಂದ ಸೇವೆ ಮಾಡ್ತಾರೆ ಅನ್ನೋ 100 ಕಲ್ಪನೆಗಳ ಮೇಲೆ ಆ ಕ್ಷೇತ್ರದ ಜವಾಬ್ದಾರಿಯ ಸಮಸ್ಯೆಗಳ ಬಗ್ಗೆ ಜವಾಬ್ದಾರಿಯಿಂದ ನಡ್ಕೋತಾರ. ಇವೆಲ್ಲ ಆಲೋಚನೆ ಮಾಡಿ ದೂರದೃಷ್ಟಿಯಿಂದ ಅಳೆದು ತೂಗಿ ಒಂದ್ ಹೆಣ್ಮಕ್ಳಿಗೆ ಅವಕಾಶ ಕೊಟ್ಟಿರ್ತಾರೆ. ನಮ್ಮ ರಾಜ್ಯದಲ್ಲಿನೂ ಕೂಡ ಬಹಳ ಕಡಿಮೆ ಜನ ಹೆಣ್ಮಕ್ಳು ಗೆದ್ದಿದ್ದಾರೆ. ಸ್ವಲ್ಪ ಆದ್ಯತೆ ಕೊಟ್ರೆ ಭವಿಷ್ಯದಲ್ಲಿ ಹೆಣ್ಮಕ್ಳು ಈ ಒಂದು ಕ್ಷೇತ್ರದಲ್ಲೂ ಬಂದು ಸೇವೆ ಮಾಡಿ ಗುರ್ತಿಸ್ಕೊಂಡು ಇನ್ನು ರಾಜ್ಯದ ಅಭಿವೃದ್ಧಿ ವಿಚಾರದಲ್ಲಿ ಹೆಣ್ಮಕ್ಳದು ಕೊಡುಗೆ ಜಾಸ್ತಿ ಇರುತ್ತೆ. ಅರ್ಧದಷ್ಟು ಹೆಣ್ಮಕ್ಳನ್ನ ನಾವು ಪ್ರತಿನಿಧಿಸ್ತಾ ಇದೀವಿ. ರಾಜ್ಯದಲ್ಲಿ ಎಷ್ಟು ಹೆಣ್ಮಕ್ಳಿದಾರೆ ಅವ್ರನ್ನ ಪ್ರತಿನಿಧಿಸ್ತಾ ಇದೀವಿ. ಅವರ ಸಮಸ್ಯೆಗಳಿಗೆ ಧ್ವನಿಯಾಗಿ, ಶಕ್ತಿಯಾಗಿ ಸೇವೆ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಮೇಡಮ್, ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಎಷ್ಟು ಮಹಿಳೆಯರಿಗೆ ಸಚಿವ ಸ್ಥಾನ ಸಿಕ್ಕಬಹುದು ಅಂತ ನಿಮಗೆ ಅನ್ಸುತ್ತೆ ಮೇಡಮ್? ನಿರೀಕ್ಷೆ ಇದೆ. ಹೆಣ್ಮಕ್ಳಿಗೆ ಆದ್ಯತೆ ಇದೆ ನಮ್ಮ ಪಕ್ಷದಲ್ಲಿ ಅನ್ನುವಂತ ನಿರೀಕ್ಷೆ ಇದೆ, ಗೌರವ ಇದೆ. ಹೆಣ್ಮಕ್ಳಿಗೆ ಅವಕಾಶ ಕೊಡ್ತಾರೆ ಅನ್ನುವಂತ ನಂಬಿಕೆಯಿಂದ ಮಾತಾಡ್ತಾ ಇದೆ. ಈ ಹಿಂದೆ ನಿಮ್ಮ ತಂದೆಯವರು ಕೂಡ ಒಂದು ಮಾತನ್ನ ಹೇಳಿದ್ರು, ನಾನು ನನ್ನ ಸಚಿವ ಸ್ಥಾನ ತ್ಯಾಗ ಮಾಡೋದಕ್ಕೂ ಕೂಡ ಸಿದ್ಧ ಇದ್ದೇನೆ, ನನ್ನ ಮಗಳಿಗೆ ಕೊಡೋದಾದ್ರೆ ಅಂತ. ಒಂದ್ ವೇಳೆ ಅದೇ ತರ ಈ ಬಾರಿ ಆದ್ರೆ ಏನಿರುತ್ತೆ ಮೇಡಮ್? ಇಲ್ಲಿ ತ್ಯಾಗದ ಪ್ರಶ್ನೆ ಬರಲ್ಲ. ಒಂದಿದು ಜವಾಬ್ದಾರಿ ಸ್ಥಾನ, ಅರ್ಹತೆಯಿಂದ ಸಿಗ್ಬೇಕಾಗಿರೋವಂಥದ್ದು. ಇವೆಲ್ಲ ಕೆಲಸ ಮಾಡ್ಲಿಕ್ಕೆ ಬಹಳ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ ಗುರ್ತಿಸ್ಕೊಂಡು. ಆ ರೀತಿ ಇದು ಅವಕಾಶಗಳು ಯಾವ ರೀತಿ ಸಿಗ್ಬೇಕಂದ್ರೆ ಜನಗಳು ನಮ್ಗೆ ಹೇಗೆ ಇಲ್ಲಿ ಇದೊಂದು ನಾವು ವಿಧಾನಸೌಧನ ಪವಿತ್ರವಾಗಿರೋ ದೇಗುಲ ಅಂತ ನೋಡ್ತೀವಿ. ಇಡೀ ರಾಜ್ಯದ ಸಮಸ್ಯೆಗಳಿಗೆ ಧ್ವನಿ ಆಗತ್ತೆ, ಶಕ್ತಿ ಕೇಂದ್ರ ಅಂತ ನಾವು ನೋಡ್ತೀವಿ. ಆ ರೀತಿ ಕೆಲವೊಂದು ವಿಚಾರಗಳನ್ನ ಅರ್ಹತೆಯಿಂದ ನಾವು ಪಡಿಬೇಕಾಗತ್ತೆ. ತ್ಯಾಗದಿಂದ ಪಡೆಯೋ ಅಂತ ಇರಲ್ಲ. ಯಾವುದೇ ಒಂದು ಸ್ಥಾನಮಾನ ಅರ್ಹತೆಯಿಂದಾನೇ ತಗೊಳ್ಬೇಕಾಗತ್ತೆ. ಜೊತೆಗೆ ಈಗ ನಿಮ್ ತಂದೆಯವರಿಗೆ DCM ಮಾಡಬೇಕು ಅಂತ ಸಾಕಷ್ಟು ಬೆಂಬಲಿಗರು ಪ್ರತಿಭಟನೆ ಮಾಡೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ನಿಮ್ ತಂದೆಯವರಿಗೆ DCM ಏನಾದ್ರು ಸಿಗುತ್ತೆ ಅಂತ ಅನ್ಸುತ್ತಾ? ಪಕ್ಷದ ಕೆಲವೊಂದು ವೈಯಕ್ತಿಕವಾಗಿರೋ ನಿರ್ಧಾರಗಳನ್ನ ನಮ್ಮ ಹಂತದಲ್ಲಿ ವೈಯಕ್ತಿಕವಾಗಿ ಏನೋ ಮಾತಾಡೋವಂಥದ್ದು ಇರಲ್ಲ. ಕೆಲವೊಂದು ಚರ್ಚೆ ಪಕ್ಷದ ಹಂತದಲ್ಲಿ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಆಲೋಚನೆ ಮಾಡಿ ಅಳೆದು ತೂಗಿ ಕೆಲವೊಂದು ನಿರ್ಧಾರಗಳನ್ನ ತಗೊಂತಾರೆ. ನಮ್ಮ ಅನುಭವಕ್ಕೆ ಬಂದಾಗ ನಾವು ಅವೆಲ್ಲ ಮಾತಾಡೋದಕ್ಕೆ ಅರ್ಹರೇ ಅಲ್ಲ. ಮೇಡಮ್, ಕೊನೆಯದಾಗಿ ನಿಮಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅಂತ ಅನ್ಸುತ್ತೆ? ಹೆಣ್ಮಕ್ಳಿಗೆ ಆದ್ಯತೆ ಸಿಗ್ಲಿ ಅಂತ ಹೇಳ್ತೀನಿ, ಅವಕಾಶ ಕೊಡ್ಲಿ ಅಂತ ಹೇಳ್ತೀನಿ. ಎಸ್, ಇದಾಗಿತ್ತು ಶಾಸಕರಾದಂತಹ ರೂಪಕಲಾ ಅವರ ಮಾತುಗಳು. ಕ್ಯಾಮರಾಮನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.